ಪೌರ ಕಾರ್ಮಿಕರ ಪಾದಪೂಜೆಯನ್ನು ಮಾಡಿದ್ದಾರೆ ಎ ಮಂಜು ಅವರು. ಈ ಮೂಲಕವಾಗಿ ಚುನಾವಣಾ ಸಂದರ್ಭದಲ್ಲಿ ಬೆಳಗ್ಗೆ ಗೋಪೂಜೆಯನ್ನು ನಡೆಸಿದ್ರು. ಈಗ ಪೌರ ಕಾರ್ಮಿಕರ ಪಾದಪೂಜೆಯನ್ನು ನಡೆಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎ ಮಂಜು ನಗರಸಭೆ ಪೌರ ಕಾರ್ಮಿಕರ ಮನೆಗೆ ತೆರಳಿ ಪಾದಪೂಜೆಯನ್ನು ಮಾಡಿ ಆ ಮೂಲಕವಾಗಿ ನಿಮ್ಮ ಜೊತೆಗೆ ನಾನಿದ್ದೇನೆ, ನಿಮ್ಮ ಸೇವೆಗೆ ನಾನಿದ್ದೇನೆ ಅನ್ನುವ ಸಂದೇಶವನ್ನು ರವಾನೆ ಮಾಡತಕ್ಕಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಎ ಮಂಜು ಅವರು. ಇವತ್ತು ಕಾರ್ಮಿಕ ರಾಜು ದಂಪತಿಯ ಪಾದಪೂಜೆಯನ್ನು ಮಾಡೋದರ ಮೂಲಕವಾಗಿ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸೋದಕ್ಕಿಂತ ಪೂರ್ವದಲ್ಲಿ ಈ ರೀತಿಯಾಗಿ ಪಾದಪೂಜೆಯನ್ನು ನೆರವೇರಿಸಿದ್ದಾರೆ. ಎಸ್, ಕಾಲನ್ನು ತೊಳೆದು ಹೀಗೆ ಪಾದಪೂಜೆಯನ್ನು ನಡೆಸೋದರ ಮೂಲಕವಾಗಿ ಹಿಂದೆ ಹಾಸನದ ಉಸ್ತುವಾರಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದಂಥವರು ಮಂಜು ಅವರು ಬಹುಶಃ ಇವತ್ತು ಪಾದಪೂಜೆಯನ್ನು ಮಾಡೋದ್ರ ಮೂಲಕ ರಾಜಕೀಯ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಸಹಜನೇ, ಬಹುಶಃ ಇದರಲ್ಲೇನೋ ಬಹಳ ವಿಶೇಷಗಳಿಲ್ಲ. ಆದರೆ ಈ ರೀತಿಯಾದಂತಹ ಪೂಜೆಯನ್ನು ನೆರವೇರಿಸ್ತಕ್ಕಂಥವ್ರು, ಪಾದಪೂಜೆಯನ್ನು ಮಾಡೋದಂಥವ್ರು ಅಧಿಕಾರ ಸಿಕ್ಕಾಗ ಯಾವ್ಯಾವ ರೀತಿಯಾಗಿ ಇಂಥವರಿಗೆ, ಈ ವರ್ಗಗಳಿಗೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ.